ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನಂದರೆ, ಚಳಿಗಾಲದಲ್ಲಿ ಇನ್ನು ಡಿಸೆಂಬರ್ ಅಥವಾ ಜನವರಿ ಅಂಥ ಟೈಮ್ದಲ್ಲಿ ಒಂದು ಸ್ವಲ್ಪ ಚಳಿ ಬರುತ್ತಲ್ಲ, ಅವಾಗ ನಮ್ಮ ಸ್ಕಿನ್ ಡ್ರೈ ಆಗ್ತದೆ, ಆಮೇಲೆ ಕಪ್ಪಾಗ್ತದೆ. ಅದಕ್ಕಾಗಿ ನಾನು ಒಂದು ಫೇರ್ನೆಸ್ ಜೆಲ್ಲನ್ನು ಮನೆಯಲ್ಲೇ ತಯಾರು ಮಾಡ್ಬೋದು. ಇದನ್ನು ಹತ್ರ 1 ತಿಂಗಳವರೆಗೂ ಇಟ್ಕೋಬೋದು ಮಾಡಿಟ್ಟು. ಅದನ್ನು ದಿನಾಲೂ ನಿಮ್ಮ ಮುಖಕ್ಕೆ ಹಚ್ಕೊಂಡು ಆಮೇಲೆ ಹಾಗೆ ಬಿಟ್ರೇ ನಿಮ್ಮ ಸ್ಕಿನ್ ಮೃದು ಆಗ್ತದೆ ಮತ್ತು ಫೇರ್ ಆಗ್ತದೆ. ಅದಕ್ಕೆ ಏನೇನು ಬೇಕು, ಹೇಗೆ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಅದಕ್ಕೆ ಬೇಕಾದ ಪದಾರ್ಥ ಆಗಿರ್ಬೋದು. ಆದರೆ ಅದಕ್ಕಿಂತ ಮುಂಚೆ ಯಾರು ಹೊಸಬರು ಇದ್ದಾರಲ್ಲ, ನನ್ನ ಚಾನಲ್ ನೋಡ್ತಾ ಇದ್ದರೆ ಅವ್ರು ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಮರೆಯದೆ ಪ್ರೆಸ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ಥರ ಉಪಯುಕ್ತ ಮಾಹಿತಿಯನ್ನು ನಾನು ಖಂಡಿತ ತಿಳಿಸ್ತಾ ಬರ್ತಾ ಇರ್ತೀನಿ. ಆಮೇಲೆ ಯಾವುದು ವಿಡಿಯೋಗಳು ನೀವು ನೋಡಿಲ್ವೋ, ನಾನು ಬ್ಲಾಗ್ಸಿಗೆ ಹೋದ್ರೂ ಸಹ ಅದರಿಂದನೂ ನೀವೆಲ್ಲ ವಿಡಿಯೋಗಳನ್ನ ನೋಡ್ಕೋಬೋದು. ಆಮೇಲೆ ನಾನು ಹೇಳ್ತಾ ಇರ್ತೀನಲ್ಲ, ಇದು ಇಲ್ಲದೆ ಇರೋ ಪದಾರ್ಥ ನಿಮ್ಮ ಮನೆಯಲ್ಲಿದ್ದರೆ ಇನ್ನೂ ವಿಡಿಯೋಗಳು ನೋಡಿ, ಅದರಲ್ಲಿ ಸಹ ನಿಮ್ಮ ಮನೆಯಲ್ಲೇ ಇರುವಂಥ ಪದಾರ್ಥಗಳು ಸಿಗ್ತದೆ. ಅದರಾಗಿಂದು ನೀವು ಏನಾದರೂ ಯೂಸ್ ಮಾಡ್ಕೋಬೋದು. ಈಗ ನಾನು ಏನಂದರೆ ಇವಾಗ ಏನು ಮಾಡಬೇಕಂದ್ರೆ ಹೇಳ್ತೀನಿ. ಫಸ್ಟು ಆ ಜೆಲ್ ತಯಾರು ಮಾಡೋದು ಹೇಗೆ ಅಂದರೆ, ವಿಟಮಿನ್ ಇ ಟ್ಯಾಬ್ಲೆಟ್ಸ್ ಒಂದು 2 ಒಂದು ಕಪ್ಪಲ್ಲಿ ಹಾಕ್ಕೊಳ್ಳಿ, ರಸನ ಅದರದ್ದು ಆಯಿಲನ್ನು ಮಾತ್ರ ಹಾಕ್ಕೊಳ್ಳಿ. ಆಮೇಲೆ ಗ್ಲೀಸ್ರಿನ್ ಒಂದು 8 ರಿಂದ 10 ಹನಿ ಡ್ರಾಪ್ಸ್ ಹಾಕ್ಕೊಳ್ಳಿ. ಆಮೇಲೆ 1 ಟೀ ಸ್ಪೂನಷ್ಟು ಆಲ್ಮಂಡ್ ಆಯಿಲ್ ಅಂದರೆ ಬಾದಾಮ್ ತೈಲ, ನೀವು ಅಂಗಡಿಯಲ್ಲಿ ಸಿಗುತ್ತೆ. ಗ್ಲೀಸ್ರಿನ್ ಆಗಿರ್ಬೋದು, ಬಾದಾಮಿ ಎಣ್ಣೆ ಆಗಿರ್ಬೋದು, ಅಂಗಡಿಯಲ್ಲಿ ಸಿಗುತ್ತೆ. ಅದನ್ನೊಂದು 1 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ. ಆಮೇಲೆ 1 ಟೀ ಸ್ಪೂನಷ್ಟು ಅಲೋವೆರಾ ಜೆಲ್ಲನ್ನು ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಅದಕ್ಕೆ ಕೇಸರಿ ದಳ, ನೀವು ಹಾಲಲ್ಲಿ ಹಾಕ್ಕೊಂಡು ಕುಡಿತೀರಲ್ಲ, ಕೇಸರಿ ದಳ, ಕಾಶ್ಮೀರ್ ಕೇಸರಿ ಅಂತ ಬರುತ್ತೆ, ಅದು ನೀವು ಸ್ಮಾಲ್ ಬಾಕ್ಸಲ್ಲೇ ಸಿಗುತ್ತೆ, ಅದನ್ನು ತೊಗೊಂಬರ್ಬೋದು. ಅದರಲ್ಲಿರೋ ಒಂದು 10 ರಿಂದ 12 ಎಸಳು ಕೇಸರಿ ದಳನ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡು ಎಲ್ಲ ನೀಟಾಗಿ ಕಲಿಸ್ರಿ. ಅದೊಂಥರ ಕ್ರೀಮಿ ಥರ ಬರ್ತದೆ. ಆಮೇಲೆ ಕಲಿಸಿದ್ದಾದಮೇಲೆ ಇದಕ್ಕೆ ಒಂದು 8 ರಿಂದ 10 ಹನಿ ರೋಸ್ ವಾಟರ್ ಮಿಕ್ಸ್ ಮಾಡ್ಕೊಳ್ಳಿ. ಇವೆಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಒಂದು ಚಿಕ್ಕ ಬಾಕ್ಸಲ್ಲಿ ಇದನ್ನು ನೀವು ತೆಗೆದಿಟ್ಕೋಬೋದು, ಸ್ಟೋರ್ ಮಾಡಿಟ್ಕೋಬೋದು. ನೀವು ಯಾವಾಗ ಬೇಕೋ ಅವಾಗೆಲ್ಲ ಮುಖಕ್ಕೆ ಹಚ್ಕೊಂಡು ಹಾಗೆ ಬಿಡೋದು, ಇನ್ನೇ ತೊಳ್ಕೊಳ್ಳೋ ಹಾಗಿಲ್ಲ. ಇದೊಂಥರ ಕ್ರೀಮ್ ಥರ ಯೂಸ್ ಮಾಡ್ಕೋಬೋದು. ಇದನ್ನು ನೋಡಿ ನೀವು ಮಾಡ್ಕೊಂಡು ನೋಡಿ, ಇದರಿಂದ ನಿಜವಲ್ಲ ಡ್ರೈ ಸ್ಕಿನ್ ಇರ್ಬೋದು, ಆಮೇಲೆ ಈ ಚಳಿಗಾಲಕ್ಕೆ ಒಡೆದಿರ್ತದಲ್ಲ, ಆಮೇಲೆ ಕಪ್ಪಾಗಿರ್ತದಲ್ಲ, ಇದಕ್ಕೆ ತುಂಬಾ ಯೂಸ್ ಆಗ್ತದೆ. ಖಂಡಿತ ತುಂಬ ಉಪಯುಕ್ತ ಇರುವ ಮಾಹಿತಿ ನಾನು ಕೊಡ್ತಾ ಇದ್ದೀನಿ. ಮತ್ತು ಇದೇ ಥರ ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಬರ್ತಾ ಇರ್ತೀನಿ. ಮತ್ತು ನಿಮ್ಗೆ ಯಾವುದಾದ್ರೂ ನಿಮಗೆ ಬೇಕಾಗಿದ್ದರೆ ಮತ್ತು ಬೇರೆ ವಿಷಯಗಳ ಬಗ್ಗೆ ನೀವು ಕಮೆಂಟ್ಸ್ ಮಾಡಿ ತಿಳಿಸಿದರೆ ಖಂಡಿತ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನ ಮಾಡ್ತೀನಿ. ಆಮೇಲೆ ಈ ವಿಡಿಯೋದೊಂದಿಗೆ ನಾನು ಮುಕ್ತಾಯ ಮಾಡ್ತಾ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.